ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಲೈಫ್ ಗ್ರೋತ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ಏನು ಕಲಿತೀವಿ ಅನ್ನೋದನ್ನು ಕೂಡ ಇದರಲ್ಲಿ ನಿಮಗೆ ಟೈಟಲಲ್ಲಿ ನೋಡಿ ನಿಮಗೆ ಅನಿಸಿರುತ್ತೆ. ಇವತ್ತು ನಾವು ಮನೋಬಲವನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಇದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಹೇಳಿದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗಾದರೆ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕಾಣ್ತಕ್ಕಂಥ ಹಾಲ್ ಅಂತ ಕ್ಲಿಕ್ ಮಾಡಿದರೆ ನಾವು ಮಾಡುವಂಥ ವೀಡಿಯೋಸ್ ಕೂಡ ನಿಮಗೆ ಪಟ್ ಅಂತ ಬರ್ತಾ ಹೋಗುತ್ತೆ. ಸ್ನೇಹಿತರೆ, ನೋಡೋಣ ಬನ್ನಿ. ವಿಲ್ ಪವರ್ ಬಂದರೆ ಏನು ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಮನೋಬಲ ಅಂದರೆ ಏನು, ಅದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋಗೋಣ. ಓಕೆ ಸ್ನೇಹಿತರೆ, ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆಗಳು ಸಹ ನಮ್ಮ ಒಂದು ಆಲೋಚನೆಗೆ ಲಹರಿಯಲ್ಲಿ ನಡೀತಾ ಇರುತ್ತೆ. ಸರ್, ನಾವೇನು ಆಲೋಚನೆ ಮಾಡ್ತೀವಿ ಆ ಆಲೋಚನೆಯ ವಿಧಿಯಲ್ಲಿ ನಡೀತಾ ಹೋಗುತ್ತೆ. ಹಾಗೆ ನಾವು ಕೆಲವು ವ್ಯಕ್ತಿಗಳನ್ನು ಗಮನಿಸಬೇಕಾಗತ್ತೆ. ಎಂತಹ ವ್ಯಕ್ತಿಗಳು ಜೀವನದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆ ನಾವು ಗಮನ ಹರಿಸಬೇಕು. ಅವರ ಒಂದು ಚರಿತ್ರೆಗಳನ್ನು ನಾವು ಓದಿದಾಗ ಸಾಮಾನ್ಯವಾಗಿ ನಮಗೆ ಕೆಲವು ಲಕ್ಷಣಗಳು ಕಾಣಿಸ್ತವೆ. ಅವು ಏನು? ಅವರು ಸಾಧಿಸ್ತಾ ಬಂದ ದಾರಿಗಳನ್ನು ನಾವು ಗಮನಿಸಬೇಕಾಗತ್ತೆ. ಅವರ ಲೈಫಲ್ಲಿ ಕಷ್ಟಪಟ್ಟಂಥ ಯಾವುದೇ ಒಂದು ಸಿಚುವೇಷನ್ಸ್ ಆಗಿರ್ಬೋದು, ಅಡ್ಡಿ ಆತಂಕಗಳು, ಯಾವುದೇ ಒಂದು ಸಿಚುವೇಷನ್ ಆಗಿರ್ಬೋದು, ಇವನ್ನೆಲ್ಲ ಮೆಟ್ಟಿ ನಿಂತು ಎದುರದೆ ಛಲ ಹಠ ಸಾಧಿಸ್ತಾ ತನ್ನ ಗುರಿಯನ್ನು ಸಾಧಿಸಿರ್ತಾರೆ. ಇದಕ್ಕೆ ಬೇಕಾಗಿರ್ತಕ್ಕಂತಹ ಮುಖ್ಯವಾದ ಒಂದು ಬಲ ಯಾವುದು? ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಇವರಿಗೆ ಸ್ಫೂರ್ತಿ ಕೊಟ್ಟಂತಹ ಬಲ ಯಾವುದು? ಆ ಬಲವೇ ವಿಲ್ ಪವರ್ ಅಂತ ಕರೀತಾರೆ. ಹಾಗಾದರೆ ಈ ವಿಲ್ ಪವರ್ ಅಂದ್ರೇನು? ಆ್ಯಂಡ್ ಈ ವಿಲ್ ಪವರಲ್ಲಿ ಎಲ್ಲಿ ಅಡಗಿರುತ್ತೆ ಈ ಶಕ್ತಿ? ಇದನ್ನು ನಾವು ಕನ್ನಡದಲ್ಲಿ ಮನೋಬಲ ಅಂತ ಕರಿತೀವಿ. ಸರ್, ಮನೋಬಲ ಅನ್ನೋದು ಎಲ್ಲಿರುತ್ತೆ? ನಾವು ಅದನ್ನು ಯಾವ ಥರ ಆ ಮನೋಬಲವನ್ನು ಪಡ್ಕೊಳ್ಳೋದು ಅನ್ನೋದನ್ನು ನನಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ನೋಡೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ನಾವು ವಿಲ್ ಪವರ್ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವಿಲ್ಲಿ ಕೆಲವು ಮನಸ್ಸಿನ ಬಗ್ಗೆ ತಿಳ್ಕೊಬೇಕಾಗತ್ತೆ. ಒಂದೇ ಮನಸ್ಸು, ಒಬ್ಬ ವ್ಯಕ್ತಿಗೆ ಒಂದೇ ಮನಸ್ಸಿರುತ್ತೆ. ಆ ಮನಸ್ಸಿನಲ್ಲಿ ಎರಡು ಮನಸ್ಸುಗಳಿರ್ತವೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್. ಸ್ನೇಹಿತರೆ, ಇಲ್ಲಿ ಕಾನ್ಷಿಯಸ್ ಮೈಂಡ್ ಅಂದ್ರೇನು, ಸಬ್ಕಾನ್ಷಿಯಸ್ ಮೈಂಡ್ ಅಂದ್ರೇನು ನಿಮ್ಗೆ ಗೊತ್ತಿರ್ಬೋದು. ನಾನು ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಕಾನ್ಷಿಯಸ್ ಮೈಂಡ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಒಂದು ಕಂಪ್ಯೂಟರ್ ತೊಗೊಳ್ಳೋಣ. ಈ ಒಂದು ಕಂಪ್ಯೂಟರ್ ಸಿಸ್ಟಮಲ್ಲಿ ಏನು ಪ್ರತಿಯೊಂದು ನಾವು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ತೀವಿ, ಆ ಇನ್ಸ್ಟಾಲ್ ಮಾಡಿದಂತಹ ಪ್ರತಿಯೊಂದು ಡಾಟಾನ ನಾವೇನು ಕಲೆಕ್ಟ್ ಮಾಡ್ಕೋತೀವಿ ಅದು ಕಾನ್ಷಿಯಸ್ ಮೈಂಡ್ ಆಗಿರೋದು. ಡಾಟಾವನ್ನು ಕಲೆಕ್ಟ್ ಮಾಡಿಕೊಂಡು ತನ್ನ ಇನ್ಫಾರ್ಮೇಷನ್ಸ ಮೆದುಳು ಇದಕ್ಕೆ ಕಳಿಸ್ಕೊಡುತ್ತೆ. ಮೈ ಕಂಪ್ಯೂಟರ್ ಅಂತ ಹೇಳ್ತೀವಲ್ಲ, ಮೆದುಳನ್ನು ಇದಕ್ಕೆ ಕಳಿಸ್ಕೊಡುತ್ತೆ. ಅಲ್ಲಿ ನಮ್ಮ ಕಾನ್ಷಿಯಸ್ನ ಡಾಟಾನ ಹೊರಗಡೆ ತೆಗಿಬೇಕು. ಅದು ಮಾಡೋಂಥ ಕೆಲಸ ಯಾವುದು? ಸಬ್ಕಾನ್ಷಿಯಸ್ ಮೈಂಡ್. ಹಾಗಾದರೆ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಕಂಪ್ಯೂಟ್ರಲ್ಲಿ ಹೇಳೋದಾದರೆ ಹಾರ್ಡ್ವೇರ್ ಇದ್ದಂಗೆ. ಈ ಸಾಫ್ಟ್ವೇರ್ ಹಾರ್ಡ್ವೇರ್. ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾವು ಸಾಫ್ಟ್ವೇರ್ನ ಏನು ಇನ್ಸ್ಟಾಲ್ ಮಾಡ್ತೀವಿ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವುದು ಔಟ್ಪುಟ್ ಆಗಿ ಕಾರ್ಯನ ನಡೆಸ್ತಾ ಹೋಗುತ್ತೆ. ನಾವು ಸಬ್ಕಾನ್ಷಿಯಸ್ ಮೈಂಡನ್ನು ನಾವಿಲ್ಲಿ ಹಾರ್ಡ್ವೇರ್ ಆಗಿ ತೊಗೊಂಡಿದ್ವಿ. ಹಾಗೆ ನಮ್ಮ ಒಂದು ಮನಸ್ಸಿನ ಸ್ಥಿತಿಯಲ್ಲಿ ಮನಸ್ಸು ಎಂಬ ಒಂದು ಸಾಫ್ಟ್ವೇರ್, ಈ ಒಂದು ಸಾಫ್ಟ್ವೇರಲ್ಲಿ ನಾವು ಏನು ಇನ್ಸ್ಟಾಲ್ ಮಾಡ್ತೀವಿ ಆ ಇನ್ಸ್ಟಾಲ್ ಇದಕ್ಕೆ ಔಟ್ಪುಟ್ ಡಾಟಾ ಕಲೆಕ್ಟ್ ಮಾಡಿಕೊಂಡು ಔಟ್ಪುಟ್ ಆಗಿ ಸಬ್ಕಾನ್ಷಿಯಸ್ ಆಗಿ ಪರಿವರ್ತನೆ ಆಗುತ್ತೆ. ನಾವು ಅದನ್ನು ಆದಷ್ಟು ನಾವೇನು ಆಲೋಚನೆ ಮಾಡ್ತೀವಿ ನೋಡಿ, ಆ ಆಲೋಚನೆಯೇ ಇಲ್ಲಿ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಸ್ನೇಹಿತರೆ, ನಾವಿಲ್ಲಿ ಪ್ರತಿಯೊಂದನ್ನು ಆಲೋಚನೆ ಮಾಡಬೇಕಾಗಿರೋದು ಪಾಸಿಟಿವ್ ಆಗಿರಬೇಕು ಅಂತ ಪ್ರತಿ ಸಾರಿ ನಾವು ಹೇಳ್ತಾ ಹೋಗ್ತಿರ್ತೀವಿ. ದೊಡ್ಡವರೆಲ್ಲ ಕೂಡ ಹೇಳ್ತಾ ಇರ್ತಾರೆ. ಆ ಒಂದು ಉದ್ದೇಶನೇ ಇದು ಮನೋಬಲ. ಈ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್, ನಾವು ಕಾನ್ಷಿಯಸ್ ಮೈಂಡಲ್ಲಿ ನಾವು ಯಾವಾಗ ಒಳ್ಳೊಳ್ಳೆ ಆಲೋಚನೆಗಳನ್ನು ನಾವು ಮಾಡ್ತಾ ಹೋಗ್ತೀವಿ, ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಫೀಡ್ ಮಾಡ್ಕೋತಾ ಹೋಗುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ಗೆ ಆಲೋಚನೆ ಮಾಡೋ ಶಕ್ತಿ ಇರೋದಿಲ್ಲ. ನೀವೇನು ಕಾನ್ಷಿಯಸ್ ಮೈಂಡಿಂದ ಆಲೋಚನೆ ಮಾಡ್ತಿರೋ
ನೀವು ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದನ್ನು ತೊಗೊಳುತ್ತೆ, ಕೆಟ್ಟದನ್ನು ಕೊಟ್ಟರೆ ಕೆಟ್ಟದನ್ನು ತೊಗೊಳುತ್ತೆ. ನೀವು ಯಾವ ಥರ ಥಿಂಕ್ ಮಾಡ್ತೀರಾ ಆ ಒಂದು ಬೇಸಿಸ್ ಮೇಲೆ ಅದು ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನೀವು ಒಂದು ಟ್ರಾಫಿಕ್ಕು ಒಂದು ರೋಡಿಂದ ಇನ್ನೊಂದು ರೋಡಿಗೆ ಕ್ರಾಸ್ ಮಾಡಬೇಕಿರುತ್ತೆ. ಓಕೆ, ಆಗ ನೀವು ಸಡನ್ನಾಗಿ ಒಂದು ಇಂದ ಈ ಕಡೆ ಕ್ರಾಸ್ ಆಗುವಾಗ ಒಂದು ಕಾರು ಫಾಸ್ಟಾಗಿ ಬರ್ತಾ ಇರುತ್ತೆ, ಹಾರನ್ ಆಗುತ್ತೆ. ಸಡನ್ನಾಗಿ ನಿಮ್ಮ ಒಂದು ಮನಸ್ಸು ಏನು ಯೋಚನೆ ಮಾಡೋದು ಅಂತ ಹೇಳಿದ್ರೆ, ಈ ಒಂದು 5 ಶಬ್ದಗಳಿಂದ ಏನು ಪಂಚೇಂದ್ರಗಳಿದಾವಲ್ಲ, ನಾಲಿಗೆ, ಚರ್ಮ ಆ್ಯಂಡ್ ಧ್ವನಿ ಆ್ಯಂಡ್ ಏನು ಕಣ್ಣುಗಳ ನೋಟ, ಮೂಗಿನ ಸ್ಮೆಲ್ಲು, ಚರ್ಮ, ಸ್ಕಿನ್, ಈ ಒಂದು ಪಂಚೇಂದ್ರಗಳ ಸಹಾಯದಿಂದ ಕಾನ್ಷಿಯಸ್ ಮೈಂಡ್ ಫಸ್ಟ್ ಆಲೋಚನೆ ಮಾಡುತ್ತೆ. ಕಾರ್ ಬರ್ತಿದೆ ಅಂತ ಸೌಂಡ್ ಕೇಳಿದಾಗ ನೀವು ಕಾರಿನ ಕಡೆ ತಿರುಗಿ ನೋಡ್ತೀರಾ, ಎಸ್ ತರನು? ಎಸ್. ಹಾಗೆ ಆರನ್ ಮಾಡಿದಾಗ ಸೌಂಡ್ ಕೇಳಿಸ್ಕೊತೀರ, ಕಾರನ್ನು ನೋಡ್ತೀರಾ, ಸೌಂಡ್ ಕೇಳಿಸ್ಕೊತೀರ. ಆಲೋಚನೆ ಮಾಡಿದ ನಂತರ ಹಿಂದೆ ಹೋಗಬೇಕು ಬೇಡವ ಅಂತ ಯೋಚನೆ ಮಾಡಿ ಆಮೇಲೆ ನೀವು ಸಬ್ಕಾನ್ಷಿಯಸ್ ಮೈಂಡಿಗೆ ಕಳಿಸ್ತೀರ. ಆಮೇಲೆ ಸಬ್ಕಾನ್ಷಿಯಸ್ ಮೈಂಡ್ ಫೀಡ್ ಆಗುತ್ತಾ ಹೋಗುತ್ತೆ, ಹಿಂದೆ ಸರ್ಕೊಳ್ಳುತ್ತೆ. ಅದೇ ಸಬ್ಕಾನ್ಷಿಯಸ್ ಮೈಂಡ್ ಅದು ಫೀಡ್ ಆಗಿದ್ದರೆ, ಕಾನ್ಷಿಯಸ್ ಮೈಂಡು ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ಆದಷ್ಟು ಫಾಸ್ಟಾಗಿ ಫೀಡ್ ಆಗಿದ್ದರೆ, ಸಬ್ಕಾನ್ಷಿಯಸ್ ಮೈಂಡ್ ಯೋಚನೆ ಮಾಡುತ್ತೆ ಅದು 20 ಕಿಲೋಮೀಟರ್ಸಲ್ಲಿ ಸ್ಪೀಡಾಗಿ ಬರ್ತಾಯಿದೆಯಾ, ಅಲ್ಲ 60-40 ಕಿಲೋಮೀಟರ್ಸಲ್ಲಿ ಸ್ಪೀಡಾಗಿ ಬರ್ತಾಯಿದೆಯಾ ಅಂತ ನೋಡ್ಕೊಂಡಿದ್ದು 20-40 ಕಿಲೋಮೀಟರ್ಸಲ್ಲಿ ಬರ್ತಾಯಿದ್ರೆ ನಾನು ರೋಡ್ ಕ್ರಾಸ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋದು ಸಬ್ಕಾನ್ಷಿಯಸ್ ಮೈಂಡ್ ಕಾನ್ಷಿಯಸ್ ಮೈಂಡಿಗೆ ಸೂಚನೆ ಕೊಡುತ್ತೆ. ಅದು ಕನ್ಫರ್ಮ್ ಆಗ್ತಿದ್ದಂಗೆ ಆಟೋಮೆಟಿಕ್ಕಾಗಿ ನಾವು ರೋಡನ್ನ ಕ್ರಾಸ್ ಮಾಡ್ತೀವಿ. ಯಾವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಕಾನ್ಷಿಯಸ್ ಮೈಂಡಿಗೆ ರಿಸಲ್ಟ್ ಕೊಡುವ, ಮೈಂಡ್ ಬ್ಲ್ಯಾಂಕ್ ಆಗಿ ಹೋಗ್ಲೋ ಬೇಡವಾ ಅನ್ನೋ ಒಂದು ಟೆನ್ಷನಲ್ಲಿ ನಾವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ, ರೋಡ್ ಕ್ರಾಸ್ ಮಾಡಲ್ಲ. ಹೀಗೆ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ನೀವು ಅನ್ಕೋತಿರ್ತೀರ, ಎಕ್ಸಾಮ್ ಬರ್ದಿರ್ತೀರ, ನಾನು ಫೇಲ್ ಆಗ್ತೀನಿ ಅಂತ ನೀವು ಪ್ರತಿ ಸಾರಿ ನೀವು ಅನ್ಕೋತಾ ಇರ್ತೀರ. ಕಾನ್ಷಿಯಸ್ ಮೈಂಡ್ಗೆ ಅದು ಸಬ್ಕಾನ್ಷಿಯಸ್ ಮೈಂಡ್ಗೆ ಫೀಡ್ ಆಗಿ ನಿಮ್ಮ ರಿಸಲ್ಟ್ ಕೂಡ ಫೇಲ್ ಆಗಿರುತ್ತೆ. ಎಸ್ ಸ್ನೇಹಿತರೆ, ನಾವು ಯಾವುದೇ ಒಂದು ಯೋಚನೆ ಮಾಡಬೇಕಾದ್ರೆ ನಾವು ಒಂದು ಒಳ್ಳೆ ಆಲೋಚನೆನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಏನೇ ಕಷ್ಟ ಬಂದ್ರೂ ಒಳ್ಳೆಯದಾಗುತ್ತೆ, ಆ ದೇವ್ರು ನಮಗೆ ಒಳ್ಳೇದಕ್ಕೋಸ್ಕರನೇ ಮಾಡ್ತಾಯಿದ್ದಾನೆ, ಒಳ್ಳೆಯದಾಗುತ್ತೆ, ನನಗೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ. ನಾನು ಇನ್ನು ಮುಂದೆ ಒಳ್ಳೆ ಭವಿಷ್ಯ ಕಾಗ್ತಿದೆ, ನಾನು ಇನ್ನು ಮುಂದೆ ಸಾಧನೆ ಮಾಡ್ತೀನಿ, ನಾನು ಅಂದ್ಕೊಂಡಿದ್ದೇನೆ ಗುರಿ ಮುಟ್ತೀನಿ ಅನ್ನೋ ಒಂದು ಛಲನ ಬೆಳೆಸ್ಕೊತಾ ಹೋಗಿ. ಆಗ ನಿಮ್ಮ ಒಂದು ವಿಲ್ ಪವರ್ ಅನ್ನೋದು ಏನಿದೆಯೋ ಆ ಮನೋಬಲ ಇದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇಲ್ಲಿ ನಮ್ಮ ಪ್ರಪಂಚದಲ್ಲಿ ಜನರು ಬದುಕ್ತಾ ಇರೋದು 95% ಕಾನ್ಷಿಯಸ್ ಮೈಂಡಿಂದ ಬದುಕ್ತಾ ಇದ್ದಾರೆ. ಈ ಕಾನ್ಷಿಯಸ್ ಮೈಂಡ್ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನು ಆಲೋಚನೆ ಮಾಡಿ ಅದು ತಪ್ಪು ಸರಿ ಅಂತ ಡಿಸೈಡ್ ಮಾಡಿ ಆಮೇಲೆ ಎಲ್ಲ ಪಂಚೇಂದ್ರಗಳಿಂದ ಶೋಧನೆ ಮಾಡಿದ ಮೇಲೇ ಸಬ್ಕಾನ್ಷಿಯಸ್ ಮೈಂಡಿಗೆ ಫೀಡ್ ಆಗಿ ಆಮೇಲೆ ಕೆಲಸ ಮಾಡೋದು. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ನೀವು ಒಂದು ಕಾರ್ ಡ್ರೈವ್ ಮಾಡ್ತಾ ಇರ್ತಾರಂತ ಇಟ್ಕೊಳ್ಳಿ. ಓಕೆ, ಕಾರ್ ಡ್ರೈವ್ ಮಾಡುವಾಗ ನೀವು ಪ್ರತಿಯೊಂದನ್ನು ಗೇರ್ ನೋಡ್ತೀರಾ. ಹೊಸದಾಗಿ ಕಲಿಯುವ ಸಂದರ್ಭದಲ್ಲಿ ಗೇರ್ ಯಾವುದು ಅಂತ ನೋಡ್ತೀರಾ, ಆಲೋಚನೆ ಮಾಡ್ತೀರಾ. ಬ್ರೇಕ್ ಯಾವುದು, ಎಕ್ಸಲೀಟರ್ ಯಾವುದು, ಇವೆಲ್ಲವನ್ನು ನೀವು ಗಮನಿಸಿ ನೀವು ಅದನ್ನು ಆಲೋಚನೆ ಮಾಡಿ ನೀವು ಗಾಡಿ ಯಾವ ಥರ ಓಡಿಸ್ಬೇಕು ಅನ್ನೋದನ್ನು ಕಲಿತಾ ಹೋಗ್ತೀರಾ. ಹಾಗೆ ಮುಂದೆ ಬರುವಂತಹ ಗಾಡಿ ಆಗಿರ್ಬೋದು, ಹಂಸ ಆಗಿರ್ಬೋದು, ಫೋನ್ ಕಾಲ್ ಆಗಿರ್ಬೋದು, ಇಷ್ಟು ಸಡನ್ನಾಗಿ ಅಟ್ ಎ ಟೈಮ್ ಬಂದಾಗ ನಿಮಗೆ ಯಾವುದಾದ್ರೂ ಒಂದನ್ನು ಮಾತ್ರ ಫೋಕಸ್ ಮಾಡೋಕ್ಕಾಗುತ್ತೆ. ಹಾಗೆ ಇದು ಕಾನ್ಷಿಯಸ್ ಮೈಂಡು ಮಾಡುವಂಥ ಕೆಲಸ. ಕಾನ್ಷಿಯಸ್ ಮೈಂಡ್ ಯಾವಾಗಲೂ ಒಂದನ್ನೇ ಆಲೋಚನೆ ಮಾಡ್ತಾ ಹೋಗುತ್ತೆ. ಫೋನ್ ಬಂದರೆ ಗಾಡಿನ ಸೈಡ್ಗೆ ಹಾಕಿ ಮಾತಾಡ್ತೀರ. ಹಾಗೆ ಮುಂದೆ ಏನೋ ಸಡನ್ನಾಗಿ ಬರ್ತಿದ್ರೆ ಅದ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಇರ್ತೀರ. ಪಕ್ಕದಲ್ಲಿ ಯಾರು ಏನು ಮಾಡ್ತಿದ್ದಾರೆ ಅನ್ನೋದ್ರ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅದೇ ನೀವು ಏನಾದರೂ ಕಾರ್ ಪ್ರಾಕ್ಟೀಸ್ ಮಾಡಿ ತುಂಬ ಚಾತುರ್ಯತೆಯಿಂದ ಕಾರ್ನ ಡ್ರೈವ್ ಮಾಡ್ತಾಯಿದ್ದೀರ, ಸೇಮ್ ಸಿಚುವೇಶನ್ ಅಟ್ ಎ ಟೈಮ್ ಯಾವುದೋ ಕಾರ್ ಬಂದಾಗ, ಮುಂದೆ ಹಂಸ್ ಬಂದಾಗ, ಅಟ್ ಎ ಟೈಮ್ ಫೋನ್ ಕಾಲ್ ಬಂದಾಗ, ಫೋನ್ ಕಾಲ್ನ ಎತ್ಕೋತೀರ. ಮುಂದೆ ಬರುವಂಥ ಕಾರ್ನ ಆಟೋಮೆಟಿಕ್ಕಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಡ್ರೈವಿಂಗು ಗೇರು ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಿಲ್ಲದಲ್ಲೇ ಚೇಂಜ್ ಆಗ್ತಾ ಹೋಗುತ್ತೆ. ಈ ಪ್ರೋಸೆಸ್ ನಡೀತಾ ಇದೆ ಅಂತ ಹೇಳಿದರೆ ಇದಕ್ಕೆ ನಾವು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ. ಸ್ನೇಹಿತರೆ, ನಾವು ಕಾನ್ಷಿಯಸ್ ಮೈಂಡಲ್ಲಿ ನಾವು ಏನನ್ನ ಪ್ರಾಕ್ಟೀಸ್ ಮಾಡಿ ಅದಕ್ಕೆ ನಾವು ಫೀಡ್ ಮಾಡಿರ್ತೀವಿ ಸಬ್ಕಾನ್ಷಿಯಸ್ ಮೈಂಡು. ಅದು ಸಬ್ಕಾನ್ಷಿಯಸ್ ಮೈಂಡ್ ಅದು ನಮಗೆ ಗೊತ್ತಿಲ್ಲದೆ ಕೆಲಸಗಳನ್ನು ಮಾಡಿಕೊಡುತ್ತೆ.
ಸೊ ಕಾನ್ಷಿಯಸ್ ಮೈಂಡಿಗೂ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡಿಗೂ ಡಿಫ್ರೆನ್ಸ್ ಏನಂತ ಹೇಳೋದಾದರೆ, ಕಾನ್ಷಿಯಸ್ ಮೈಂಡು ಒಳಗೆ ಬರುವಂತಹ ಡಾಟಾವನ್ನು, ಇನ್ಫಾರ್ಮೇಷನ್ ಪ್ರತಿಯೊಂದು ಏನೇ ಆಗಿರ್ಬೋದು, ಅದು ತನ್ನ 5 ಪಂಚೇಂದ್ರಗಳ ಮುಖಾಂತರ ಸಹಾಯದಿಂದ ಅದನ್ನು ದೃಢೀಕರಿಸಿ ಆಮೇಲೆ ಒಳಗೆ ಬಿಟ್ಕೊಡುತ್ತೆ. ಪಂಚೇಂದ್ರಗಳ ಸಹಾಯದಿಂದ ಅಂತ ಹೇಳಿದರೆ ನೋಟ, ಕಣ್ಣು, ವಾಸನೆಯಿಂದ ಗ್ರಹಿಸುತ್ತೆ, ಆ್ಯಂಡ್ ಮಾತಾಡೋ ಟಂಗಿಂದ, ಆ್ಯಂಡ್ ಚರ್ಮ, ಸ್ಕಿನ್, ಕಿವಿ, ಇವೆಲ್ಲ ಶಬ್ದಗಳಿಂದ ಗ್ರಹಿಸ್ತಾ ಕಾನ್ಷಿಯಸ್ ಮೈಂಡನ್ನು ಇದರ ಒಂದು ಸಹಾಯದಿಂದ ತನ್ನ ಆಲೋಚನೆಯನ್ನು ಮಾಡುತ್ತೆ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆ ಥರ ಆಲೋಚನೆ ಇರೋದಿಲ್ಲ. ಕಾನ್ಷಿಯಸ್ ಮೈಂಡ್ ಏನು ಆಲೋಚನೆ ಮಾಡಿ ಜಸ್ಟ್ ಅದು ಏನು ಪ್ರಾಕ್ಟೀಸ್ ಮಾಡಿ ಸಬ್ಕಾನ್ಷಿಯಸ್ ಮೈಂಡಿಗೆ ಫೀಡ್ ಮಾಡಿಕೊಡುತ್ತೋ ಅದು ಅಂದರೆ ನಿಮಗೆ ಸಬ್ಕಾನ್ಷಿಯಸ್ ಮೈಂಡಿಂದ ರಿಸಲ್ಟ್ ಬರ್ತಾ ಹೋಗುತ್ತೆ. ಸೊ ಇನ್ನೊಂದು ಹೇಳೋದಾದರೆ, ಕಾನ್ಷಿಯಸ್ ಮೈಂಡಿಗೂ ಒಂದು ಸಬ್ಕಾನ್ಷಿಯಸ್ ಮೈಂಡಿಗೂ ಡಿಫ್ರೆನ್ಸ್ ಹೇಳೋದಾದರೆ, ಸ್ನೇಹಿತರೆ, ಕಾನ್ಷಿಯಸ್ ಮೈಂಡಿಗೆ ಒಂದು ಲ್ಯಾಂಗ್ವೇಜ್ ಅನ್ನೋದಿರುತ್ತೆ. ಎಷ್ಟನ್ನು ಲ್ಯಾಂಗ್ವೇಜ್ ಎನಿವನ್, ನೀವು ಯಾರ ಹತ್ರನಾದರೂ ಕಮ್ಯುನಿಕೇಟ್ ಮಾಡುವಾಗ, ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಪರ್ಸನ್ಸ್ ಆ್ಯಂಡ್ ಹಿಂದಿ ಪರ್ಸನ್ಸ್ ಆ್ಯಂಡ್ ಅದರ್ ಎನಿ ಒನ್ ಲ್ಯಾಂಗ್ವೇಜ್. ಸೊ ನಿಮ್ಮ ಹತ್ರ ಆ ಪರ್ಸನ್ಸ್ ಬಂದು ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡಿದಾಗ ಕಾನ್ಷಿಯಸ್ ಮೈಂಡು ಆಲೋಚನೆ ಮಾಡುತ್ತೆ ನೀವು ಯಾವ ಲ್ಯಾಂಗ್ವೇಜ್ ಮಾತಾಡ್ತಾಯಿದ್ದೀರ. ಸೊ ನೀವು ರಿಯಾಕ್ಟಾಗಿ ಆ ಲ್ಯಾಂಗ್ವೇಜಲ್ಲಿ ರಿಯಾಕ್ಷನ್ ಕೊಡಬೇಕು, ರಿಪ್ಲೈ ಕೊಡಬೇಕು. ಆವಾಗ ನೀವು ಅದನ್ನು ಆಲೋಚನೆ ಮಾಡಿ ಗ್ರಹಿಸಿ ನೀವು ಏನು ಮಾತಾಡಬೇಕು ಅಂತ ಯೋಚನೆ ಮಾಡಿ ಆಮೇಲೆ ನೀವು ಮಾತಾಡ್ತೀರ. ಓಕೆ, ಬಟ್ ಸಬ್ಕಾನ್ಷಿಯಸ್ ಮೈಂಡ್ಗೆ ಲ್ಯಾಂಗ್ವೇಜ್ ಇಲ್ಲ ಸ್ನೇಹಿತರೆ. ಸಬ್ಕಾನ್ಷಿಯಸ್ ಮೈಂಡಿಗೆ ಲ್ಯಾಂಗ್ವೇಜ್ ಇಲ್ಲ ಅಂತ ಹೇಳಿದರೆ ಮತ್ತು ಹೇಗೆ ಅದು ಅರ್ಥ ಮಾಡಿಕೊಂಡು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಮಾಡಿಕೊಡುತ್ತೆ ಅಂತ ನೀವು ಕೇಳೋದಾದರೆ, ಸಬ್ಕಾನ್ಷಿಯಸ್ ಮೈಂಡ್ಗೆ ಲ್ಯಾಂಗ್ವೇಜ್ ಬೇಕಿರೋದು ಎಮೋಷ್ನಲ್. ನೀವೇನು ಭಾವನೆಗಳು ಆಲೋಚನೆಯನ್ನು ಕೊಡ್ತಾ ಹೋಗ್ತೀರ ನಿಮ್ಮ ಒಂದು ಬ್ರೈನ್ ಸಾಫ್ಟ್ವೇರ್ಗೆ, ಅದು ಫೀಡಾಗಿ ನಿಮಗೆ ಹೊರಗೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಪೋಸ್ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನೀವು ಫ್ಯೂಚರಲ್ಲಿ ಒಂದು ಕಾರ್ನ ತೊಗೋಬೇಕು ಅಂತ ತುಂಬ ಆಸೆ ಪಟ್ಟಿರ್ತೀರಿ. ಓಕೆ, ಆ ಕಾರ್ನ ತಗೊಳ್ಳುವಾಗ ನಿಮ್ಮ ಮನಸ್ಸಲ್ಲಿ ಪದೇ ಪದೇ ಯಾವಾಗಲೂ ನಾನು ಕಾರ್ ತೊಗೋಬೇಕು, ನನ್ನ ಒಂದು ಡ್ರೀಮ್ ಕಾರ್ ಅದು, ಮಲಗುವಾಗ ಎದ್ದೇಳುವಾಗ, ಸೊ ಯಾವುದೋ ಒಂದು ಕಾರ್ ಪಾಸ್ ಆಗ್ತಿದೆ ಅಂತಂದಾಗ ಆ ಕಾರಲ್ಲಿ ನೀವು ಎಮೋಷ್ನಲ್ ಫೀಲ್ ಮಾಡ್ಕೊಳ್ಳೋದು. ಆ ಕಾರ್ ನಾನು ತೊಗೊಂಡಿದ್ದೀನಿ, ಆ ಕಾರ್ನ ನಾನು ಓಡಿಸ್ತಾ ಇದ್ದೀನಿ, ಆ ಕಾರಿನ ಓನರ್ ಮಾಲೀಕ ನಾನು ಅನ್ನೋ ಒಂದು ಎಮೋಷ್ನಲ್ ಫೀಲಿಂಗ್ಸ್ ನೀವು ಡೈಲಿ ಅದನ್ನು ಅಭ್ಯಾಸ ಮಾಡ್ತಾ ಹೋಗ್ತೀರ. ಈ ಥರ ಮಾಡ್ತಾ ಹೋದಾಗಿಂದ ನಿಮ್ಮ ಅದು ಏನಾಗುತ್ತೆ, ಸಬ್ಕಾನ್ಷಿಯಸ್ ಮೈಂಡಿಗೆ ನಿಮಗೆ ಗೊತ್ತಿಲ್ಲದಲೇ ಅದು ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ. ಕಾನ್ಷಿಯಸ್ ಮೈಂಡ್ ಯಾವಾಗಲೂ ಅದು ಆಲೋಚನೆ ಮಾಡಿ 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 ಏನಾಗುತ್ತೆ, ಸಬ್ಕಾನ್ಷಿಯಸ್ ಮೈಂಡ್ ಅದು ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ. ನಿಮಗೆ ಅದು ಮುಂದೆ ಕಾರ್ನ ತಂದುಕೊಡುವಷ್ಟು ಕೆಲಸನ ಮಾಡಿಕೊಡುತ್ತೆ. ಆಟೋಮೆಟಿಕ್ಕಾಗಿ ಅದು ಕೆಲಸ ಆಗುತ್ತೆ. ಈ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದೊಂದು ಯೂನಿವರ್ಸಲ್ ಇದ್ದಾಗಿ ಸ್ನೇಹಿತರೆ. ಸೊ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಭಗವಾನ್ ಗಾಡ್ ಅಂತ ಹೇಳ್ತೀವಲ್ಲ, ಎಸ್, ಇದರಿಂದನೇ. ಸೊ ಹೆದರಬೇಡ, ಎಲ್ಲ ದೇವ್ರು ನೋಡ್ಕೋತಾನೆ ಅಂತ ನಾವು ಕೆಲವರು ತಿಳಿದವರು ನಮಗೆ ಪಾಸಿಟಿವ್ ಆಲೋಚನೆಯನ್ನು ಕೊಡ್ತಾ ಹೋಗ್ತಾರೆ. ದೇವ್ರಿದ್ದಾನೆ ಎಲ್ಲ ನೋಡ್ಕೋತಾನೆ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಒಳ್ಳೊಳ್ಳೆ ಆಶೀರ್ವಾದಗಳನ್ನ ಮಾಡ್ತಾರೆ ನೋಡಿ. ಅದು 100% ಸಕ್ಸಸ್ಫುಲ್ ಆಗುತ್ತೆ ಸ್ನೇಹಿತರು. ನೀವು ತಂದೆ ತಾಯಿಗಳ ಹತ್ರ ಆಶೀರ್ವಾದ ತೊಗೋತೀರ, ಅವ್ರು ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ. ಎಷ್ಟರ್ನ ಎಲ್ಲಿದ್ದರೂ ಚೆನ್ನಾಗಿರು, ಏಳಿಗೆಯಾಗಿ ಚೆನ್ನಾಗಿರುವಂಥ ಹಾಶನ ಇದು ಮಾಡ್ತಾರೆ. ಅವ್ರು ಮಾಡೋವಂಥ ಆಶೀರ್ವಾದ ನಿಜವಾಗ್ಲೂ ದೇವ್ರು ಮಾಡಿದಂಥ ಆಶೀರ್ವಾದ ಅಂತ ಅಷ್ಟೇ ಪವರ್ಫುಲ್ ಆಗಿರುತ್ತೆ. ಸೊ ಅವ್ರು ಯಾವಾಗಲೂ ತನ್ನ ಮಕ್ಕಳು ಹೀಗಿರಬೇಕು, ಹೀಗೆ ಬದುಕಬೇಕು ಅನ್ನೋದನ್ನು ಒಳ್ಳೊಳ್ಳೆ ಕನಸುಗಳನ್ನ ಕಟ್ಕೋತಿರ್ತಾರೆ. ಎನಿ ಟೈಮ್ ಅವ್ರು ಯಾವಾಗಲೂ ಕನಸುಗಳನ್ನ ಕಟ್ಕೋತಿರ್ತಾರೆ. ಸೊ ಆ ರಿಸಲ್ಟು ಆ ಒಂದು ಮಕ್ಕಳಿನ ಒಂದು ಕಾನ್ಷಿಯಸ್ ಮೈಂಡಿಗೆ ಅದು ಫೀಡ್ ಆಗುತ್ತೆ. ತನ್ನ ತಂದೆ ತಾಯಿಗಳು ಈ ಥರ ಅನ್ಕೋತಿದ್ದಾರೆ, ತಮ್ಮ ಮೇಲೆ ಈ ಥರ ಒಂದು ಎಕ್ಸ್ಪೆಕ್ಟೇಷನ್ ಅಂತಂದರೆ ನಾವು ಈ ಥರ ಚೆನ್ನಾಗಿ ಬೆಳೀಬೇಕು, ಇನ್ನೂ ಚೆನ್ನಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ತಗೋಬೇಕು ಅನ್ನೋ ಒಂದು ಆಸೆ ಪಡ್ತಾಯಿದ್ದಾರೆ. ನಾವು ಅವ್ರಿಗೆ ಹೆಸರು ಉಳಿಸ್ಬೇಕು, ಅವ್ರ ಕನಸು ಆಸೆಗಳನ್ನು ನೋಡಿ ನಾವು ಉಳಿಸ್ಬೇಕು ಅನ್ನೋದನ್ನು ನಾವು ಏನು ಅನ್ಕೋತೀವಿ ಮೈಂಡಲ್ಲಿ, ಅದು ನಮ್ಮ ಕಾನ್ಷಿಯಸ್ ಮೈಂಡಿಗೆ, ಅವರು ಒಂದು ಸಬ್ಕಾನ್ಷಿಯಸ್ ಮೈಂಡಿನ ನಮ್ಮ ಕಾನ್ಷಿಯಸ್ ಮೈಂಡಿಗೆ ಅಟ್ಯಾಚ್ ಆಗಿರುತ್ತೆ. ಸ್ನೇಹಿತರೆ, ಒಂದು ಇನ್ನೊಂದು ಹೇಳೋದಾದರೆ, ತಾಯಿ ಮಗುವಿನ ಸಂಬಂಧ ಇದೆಯಲ್ಲ, ಮಗುಗೆ ಏನಾದರೂ ಆಯಿತು ಅಂತ ಹೇಳಿದರೆ
ತಾಯಿ ಕರುಳಿಗೆ ಗೊತ್ತಾಗುತ್ತಂತೆ. ದಟ್ ಈಸ್ ಅದು ಸಬ್ಕಾನ್ಷಿಯಸ್ ಮೈಂಡ್ ಪವರ್ಫುಲ್. ಅದು ಈ ಒಂದು ಸಬ್ಕಾನ್ಷಿಯಸ್ ಮೈಂಡು ತನ್ನ ತಂದೆ ತಾಯಿರು ತಮ್ಮ ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಎನಿ ಟೈಮ್. ಆ ಒಂದು ಯೋಚನೆ ಮಾಡಿ 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 ಅದು ಏನಾಗಿರುತ್ತೆ, ಸಬ್ಕಾನ್ಷಿಯಸ್ ಮೈಂಡಿಗೆ ಫೀಡ್ ಆಗಿರುತ್ತೆ. ಮಕ್ಕಳಿಗೆ ಎಲ್ಲೋ ಏನೋ ಆಗ್ತಿದೆ ಅಂತಂದಾಗ ಆಟೋಮೆಟಿಕ್ಕಾಗಿ ಸಬ್ಕಾನ್ಷಿಯಸ್ ಮೈಂಡು ತನ್ನ ತಾಯಿನ ಕರುಳಿಗೆ ಹೃದಯಕ್ಕೆ ಸಡನ್ನಾಗಿ ಗೊತ್ತಾಗುತ್ತೆ ಇನ್ಫಾರ್ಮೇಷನ್ ಏನೋ ಆಗಿದೆ ಅಂತೇಳಿ. ಈ ಒಂದು ಎಕ್ಸ್ಪೀರಿಯೆನ್ಸು ತಮ್ಮೆಲ್ಲರ ಜೀವನದಲ್ಲೂ ಬಂದಿರುತ್ತೆ. ಯೋಚನೆ ಮಾಡಿ ನೋಡಿ, ನಿಮ್ಮ ಒಂದು ಗಮನಕ್ಕೆ ಬಂದಿರುತ್ತೆ. ಸ್ನೇಹಿತರೆ, ನಾವೆಲ್ಲರೂ ಸಹ ಈ ಒಂದು ಕಾನ್ಷಿಯಸ್ ಮೈಂಡಿಂದ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಬರಬೇಕು. ಕಾನ್ಷಿಯಸ್ ಮೈಂಡು ಬರೀ ಒಂದು ಬರುವಂಥ ಡಾಟಾಸ್ಗಳನ್ನು ಎಲ್ಲ ಒಂದು ಅಂಶಗಳನ್ನು ಗ್ರಹಿಸಿ ತಗೊಂಡು ಆಮೇಲೆ ಫೀಡ್ ಮಾಡ್ತಾ ಹೋಗುತ್ತೆ. ಅದು ಒಂದೇ ಆಲೋಚನೆಯನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಬೇರೆ ಕೆಲಸ ನೀವು ಯಾವುದೋ ಒಂದು ಕೆಲಸ ಹೇಳಿದರೆ ಅದ್ರ ಬಗ್ಗೆನೇ ಮಾಡ್ತಿರ್ತಾರೆ, ಮತ್ತು ಇನ್ನು ಮಿಕ್ಕಿದ್ದು ಯಾವ ಕೆಲಸನ ಮಾಡೋಕ್ಕೆ ಆಗೋದಿಲ್ಲ. ಹಾಗೆ ಇನ್ನು ಕೆಲವರು 4-5 ಕೆಲಸ ಮಾಡ್ತಾ ಇರ್ತಾರೆ. ಎಸ್ಸಾರ್ನೋ ಎಸ್, ಅವರು ಯಾವುದೇ ಒಂದು ಕಾನ್ಸಂಟ್ರೇಷನಿಂದ ಮಾಡ್ತಾ ಇರ್ತಾರೆ ಅಥವಾ ಏಕಾಗ್ರತೆಯಿಂದ ಮಾಡ್ತಾ ಇರ್ತಾರೋ ನಮಗೆ ಗೊತ್ತಿರೋದಿಲ್ಲ. ಓಕೆ, ಕೆಲವರು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ, ಇನ್ನು ಕೆಲವರು ಅದನ್ನು ಪ್ರಾಕ್ಟೀಸ್ ಮಾಡಿರೋದಿಲ್ಲ. ಸೊ ಅವರ ಒಂದು ಡಿಪೆಂಡ್ ಅವ್ರು ಯಾವ ಥರ ತಮ್ಮ ಒಂದು ಆಲೋಚನೆ ಶಕ್ತಿಯನ್ನು ಇದು ಮಾಡ್ಕೊಂಡು ರೂಢಿ ಮಾಡ್ಕೊಂಡಿರ್ತಾರೆ, ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ, ಆ ಒಂದು ಸಿಚುವೇಶನ್ ತಕ್ಕನಾಗಿ ಅವರು ಕೆಲಸ ಮಾಡ್ತಾ ಹೋಗ್ತಾರೆ. ಸ್ನೇಹಿತರೆ, ನಾವು ಏನು ಬೆಳೆಯನ್ನು ಬಿತ್ತುತ್ತೀವಿ, ಸಪೋಸ್ ಫಾರ್ ಎಕ್ಸಾಂಪಲ್ ಹೊಲದಲ್ಲಿ ನಾವು ಮೆಕ್ಕೆಜೋಳ ಬೀಜವನ್ನು ಬಿತ್ತುತ್ತೀವಿ. ಸೊ ಭತ್ತ ಬೆಳೀಲಿಲ್ಲ ಅಂತ ನಾವು ಚಿಂತೆ ಮಾಡ್ತೀವಿ. ಸೊ ನಾವು ಏನು ಬೆಳಿತೀವಿ ಅದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು. ಹಾಗೆ ನಾನು ಇಂಜಿನಿಯರ್ ಆಗಬೇಕು ಅಂತ ನೀವು ಯೋಚನೆ ಮಾಡ್ತಿರ್ತೀರ, ಹಾಗೆ ಇಂಜಿನಿಯರ್ ಆಗಬೇಕು ಅಂತ ಓದ್ತಾ ಇರ್ತೀರ. ಸೊ ನಾನು ಡಾಕ್ಟರ್ ಆಗಿಲ್ಲ ಅಂತ ಚಿಂತೆ ಮಾಡೋದು. ಯಾಕೀಗೆ ಈ ಥರ ಗೊಂದಲಗಳು ಬೇಡ. ಸೊ ನಮ್ಮಲ್ಲಿ ಒಂದು ಫೋಕಸ್ ಇರಲಿ. ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಕಾನ್ಸೆಪ್ಟ್ ತೊಗೊಂಡ್ರೆ ಅದ್ರ ಬಗ್ಗೆ ಫೋಕಸ್ ಇರಲಿ. ನಾವು ಅದನ್ನು ಫೋಕಸ್ಸಾಗಿ ಕಾನ್ಸೆಪ್ಟ್ ಇಟ್ಕೊಂಡು ಅದ್ರ ಬಗ್ಗೆನೇ ನಾವು ಆಲೋಚನೆ ಮಾಡಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ನಾವು ಡಾಕ್ಟರ್ ಆಗ್ತಿದ್ದೀವಿ ಅಂತಂದರೆ ಡಾಕ್ಟರ್ ಆಗೋದಕ್ಕೆ ಏನೆಲ್ಲ ಬೇಕು ಸಲಕರಣೆಗಳು, ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಚರ್ಚೆ ಮಾಡಬೇಕು, ಸ್ಟಡಿ ಮಾಡಬೇಕು, ಪ್ರಿಪೇರ್ ಆಗಬೇಕು, ಪ್ರಾಕ್ಟೀಸ್ ತೊಗೋಬೇಕು. ಎಸ್ ಸರ್ ನೋ ಎಸ್ ಸ್ನೇಹಿತರೆ. ಸೊ ಇದು ಮಾಡ್ದಲೇ ನಾವು ಡಾಕ್ಟ್ರು ಓದ್ತಾ ಇರ್ತೀವಿ, ನಾವು ಇಂಜಿನಿಯರ್ ಆಗಿಲ್ಲ ಅಂತ ಚಿಂತೆ ಮಾಡ್ತಾ ಕೂತ್ರೆ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಮ್ಮ ಒಂದು ಮನಸ್ಸು ಏನಿದೆ ಕಾನ್ಷಿಯಸ್ ಮೈಂಡಿಂದ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಆದಷ್ಟು ಬರಬೇಕು. ಸಬ್ಕಾನ್ಷಿಯಸ್ ಮೈಂಡಿಗೆ ಬರಬೇಕು ಅಂತ ಹೇಳಿದ್ರೆ ಕೆಲವೊಂದು ಹೀಗೆ ಮಾಡಿ. ಒಂದು ಬಿಳಿ ಹಾಳೆ ತೊಗೊಳ್ಳಿ. ಬಿಳಿ ಹಾಳೆ ತೊಗೊಂಡು ಅದರ ಮೇಲೆ ನಿಮ್ಮ ಫ್ಯೂಚರಲ್ಲಿ ನೀವು ಏನೇನು ಆಗಬೇಕು ಅಂದ್ಕೊಂಡಿದ್ದೀರ, ನಿಮ್ಮ ಫ್ಯೂಚರದ ಸಕ್ಸಸ್ ಗೋಲ್ ಏನು, ಅದನ್ನು ಒಂದು ಲೀಸ್ಟ್ ಮಾಡಿ, ಪಟ್ಟಿ ಮಾಡಿ. ಅದರಲ್ಲಿ ಒಂದು ಕಾರ್ ಆಗಿರ್ಬೋದು, ಮನೆ ಆಗಿರ್ಬೋದು, ನಿಮ್ಮ ಸ್ನೇಹಿತರೊಡನೆ ಒಳ್ಳೆಯ ಸಂಬಂಧ ಆಗಿರ್ಬೋದು, ಪ್ರತಿಯೊಂದು ಎನಿ ಒನ್ ಸಿಚುಯೇಷನ್, ಏನೇ ಒಂದು ಗೋಲ್ ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ, ಏನೋ ಒಂದು ಸಾಧನೆ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅದನ್ನು ಪ್ರತಿಯೊಂದನ್ನು ಪಟ್ಟಿ ಮಾಡಿ, ಪಿನ್ ಟು ಪಿನ್. ಎನಿ ಒನ್ ಅದು ಗೋಲ್. ಎಕ್ಸಾಂಪಲ್, ನಾನು ಗೋಲ್ ತೊಗೋಬೇಕು, ನೆಕ್ಲೆಸ್ ತೊಗೋಬೇಕು, ಬಂಗಾರ ಗೋಲ್ಡ್ ಚೈನ್ ಮಾಡಿಸ್ಕೋಬೇಕು, ಈ ಥರದ್ದೆಲ್ಲ ಕನಸುಗಳು. ಒಂದು ಕಾರ್ ತೊಗೋಬೇಕು, ಒಂದು ಮನೆ ಕಟ್ಟಬೇಕು, ನಾನು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಬೇಕು, ಈ ಥರದ್ದು ನಾನಾ ರೀತಿಯ ಹೆಸರುಗಳಿರುತ್ತೆ. ಅದನ್ನೆಲ್ಲ ಪಟ್ಟಿ ಮಾಡಿ ಸ್ನೇಹಿತರು. ಇದ್ರ ಬಗ್ಗೆ ಯೋಚನೆ ಮಾಡಿ. ಇನ್ನು ಮಿಕ್ಕಿದೆಲ್ಲ ಯೋಚನೆ ಬೇಡವೇ ಬೇಡ, ಬಿಟ್ಬಿಡಿ. ಆ ಯೋಚನೆ ಮಾಡೋದೆಲ್ಲ ಬಿಟ್ಬಿಡಿ. ನೀವೇನು ಪಟ್ಟಿ ಮಾಡ್ಕೊಂಡಿದ್ದೀರೋ ಅದ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಹೋಗಿ, ಅದ್ರ ಬಗ್ಗೆನೇ ವಿಮರ್ಶೆ ಮಾಡ್ತಾ ಹೋಗಿ, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಹೋಗಿ, ಇದ್ರ ಬಗ್ಗೆನೇ ಸ್ಟಡಿ ಮಾಡ್ತಾ ಹೋಗಿ. ನೀವು ಸ್ನೇಹಿತರೆ, ನೀವು ಮಲ್ಕೊಂಡ್ರು ನಿಮ್ಮ ಒಂದು ಕನಸಲ್ಲಿ ನೀವೇನು ಗೋಲ್ ಪಟ್ಟಿ ಮಾಡಿರ್ತೀರ ಅದು ನಿಮ್ಮ ಕನಸಲ್ಲೂ ಕೂಡ ಬರ್ತಾ ಇರಬೇಕು. ನಾನೇನು ಮಾಡಬೇಕು, ನನ್ನ ಗೋಲ್ ಮುಟ್ಟೋದಕ್ಕೆ ಏನು ಮಾಡಬೇಕು ಯೋಚನೆ, ಅದ್ರ ಬಗ್ಗೆನೇ ನೀವು ಫೋಕಸ್ ಮಾಡ್ತಾ ಹೋಗಬೇಕು. ಸೊ ಯಾವಾಗ ನೀವು ಒಂದು ಎಮೋಷ್ನಲ್ ಫೀಲ್ ಆಗ್ತಾ ಹೋಗ್ತಿರ್ತೀರೋ ಈ ಒಂದು ಗೋಲ್ ಮುಟ್ಟಲಿಕ್ಕೆ, ಇದು ಒಂದು ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ಗೊತ್ತಿಲ್ಲದಲೇ ಆ ಒಂದು ಎಮೋಷನ್ಸ್ದ ತೊಗೊಂಡು ನಿಮಗೆ ಗೊತ್ತಿಲ್ಲದ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಹೋಗಿ, ಸೊ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಆಟೋಮೆಟಿಕ್ಕಾಗಿ ನಿಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಸ್ನೇಹಿತರೆ, ಇಲ್ಲಿ ನಾವು ಈ ಥರ ಬೆಳೆಸ್ಕೊಂಡು ಹೋಗೋದ್ರಿಂದ ನಮ್ಮ ಮನೋಬಲ ಹೆಚ್ಚಾಗುತ್ತೆ ಸ್ನೇಹಿತರು. ಇದೇ ವಿಲ್ ಪವರ್. ಈ ವಿಲ್ ಪವರನ್ನು ನಾವು ಮೈಗೂಡಿಸ್ಕೋಬೇಕಾಗತ್ತೆ. ಸೊ ವಿಲ್ ಪವರ್ ಇರೋರಿಗೆ ಈ ಥರ ಅಂಶಗಳು, ವಿಲ್ ಪವರ್ ಇರಲೇಬೇಕು ಅಂತ ನಿಮ್ಮ ಒಂದು ಏನೋ ಒಂದು ಗೋಲ್, ನಾನು ಇದು ಕಲಿಬೇಕು, ಮನೋಬಲನ ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ ಈ ಥರದ ಕೆಲವು ಅಂಶಗಳನ್ನ ಬಿಡಬೇಕಾಗತ್ತೆ.
ಪಾಸ್ಟ್ ಟೆನ್ಸಲ್ಲಿ ಆಗಿರುವಂಥ ಒಂದು ಕೆಲವು ನೆಗೆಟಿವ್ ಘಟನೆಗಳನ್ನ ನಾವು ಯೋಚನೆ ಮಾಡ್ತಾ ಕೂಡಬಾರ್ದು, ಅದನ್ನು ಅಲ್ಲಿಗೆ ಬಿಟ್ಬಿಡಬೇಕು. ಸೊ ನಿಮ್ಮಲ್ಲಿ ಯಾರೇ ಶತ್ರುಗಳಿರ್ಬೋದು, ಯಾರೇ ಆಗದೇ ಇರ್ಬೋದು, ಅವರನ್ನೆಲ್ಲರನ್ನು ಕ್ಷಮಿಸ್ಬಿಡಿ. ಅವರನ್ನೆಲ್ಲ ನೀವು ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದ್ರಿಂದ ಸೊ ನಿಮ್ಗೆ ಯಾವುದೇ ರೀತಿ ಯೂಸ್ ಇಲ್ಲ. ಸ್ನೇಹಿತರೆ, ಸೊ ಅವ್ರನ್ನ ನೀವು ಕ್ಷಮಿಸ್ಬಿಟ್ರೆ ಸೊ ನಿಮ್ಮ ಒಂದು ಮನಸ್ಸು ಫ್ರೀಯಾಗಿ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ನೀವಿನ್ನು ಜೀವನದಲ್ಲಿ ಬೇಕಾದಷ್ಟು ಮಾಡುವಷ್ಟಿದೆ ಕೆಲಸಗಳು. ನೀವು ಅಂದ್ಕೊಂಡಿದ್ದು ಗುರಿ ಸಾಧನೆ ಮಾಡಬೇಕಂತಾರೆ ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು. ನಿಮ್ಮ ಗುರಿ ಕಡೆ ಹೋಗಿ ನಿಮ್ಮ ಗುರಿಯನ್ನು ಮುಟ್ಟಿ, ಆಗ ಎಲ್ಲರೂ ನಿಮ್ಮ ಬೇಡ ಅಂತ ದೂರ ತಡೆದಿರೋರಾಗಿರ್ಬೋದು, ನಿಮ್ಮ ಬಗ್ಗೆ ಅನ್ನೆಸೆಸರಿಯಾಗಿ ನಿಮಗೆ ನೋವು ಕೊಟ್ಟಿರೋರಾಗಿರ್ಬೋದು, ಎನಿವನ್, ಇವೆಲ್ಲ ಆಟೋಮೆಟಿಕ್ಕಾಗಿ ನಿಮ್ಮ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಆ ಥರ ನಿಮಗೆ ಗೊತ್ತಾಗಬೇಕು, ನೀವು ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂತ ಹೇಳಿದರೆ ಈ ಥರ ಕೆಲವು ಪಟ್ಟಿಗಳನ್ನು ಮಾಡ್ಕೊಳ್ಳಿ. ಈ ಥರ ಮಾಡ್ತಾ ನೀವೊಂದು ಕೆಲವು ಪಾಸ್ಟ್ ಟೆನ್ಸಲ್ಲಿ ಆಗಿರುವಂಥ ಘಟನೆಗಳನ್ನು ಮರೆತು ಬಿಡಿ. ಫ್ಯೂಚರ್ ಟೆನ್ಸಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಅದ್ರ ಬಗ್ಗೆ ಕುರಿತು ಆಲೋಚನೆ ಮಾಡಿ ವಿಮರ್ಶನೆ ಮಾಡ್ತಾ ಅದ್ರ ಬಗ್ಗೆನೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸ್ನೇಹಿತರೆ, ನಾವು ಈ ಥರ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ನಾವು ಏನು ಆಗ್ತೀವಿ ಅಂತ ಪಟ್ಟಿ ಮಾಡ್ಕೊಳ್ಳೋದ್ರಿಂದ ಅದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಡೈಲಿ ನಾವು ಬೆಳಿಗ್ಗೆ ಎದ್ದು ಅದನ್ನು ಎದ್ದ ತಕ್ಷಣ ಅದನ್ನು ನೋಡಿ. ಸೊ ನಾವೇನಾಗಬೇಕು ಅಂದರೆ ನನ್ನ ಕೆಲಸ ಏನು, ನನ್ನ ಗೋಲ್ ಏನು, ಇದನ್ನು ನೀವು ಪ್ರತಿದಿನ ನೋಡ್ತಾ ಹೋಗಿ ಅದನ್ನು ಎಮೋಷನ್ ಫೀಲ್ ಮಾಡ್ತಾ ಹೋಗಿ. ಸಬ್ಕಾನ್ಷಿಯಸ್ ಮೈಂಡಿಗೆ ಬೇಕಾಗಿರೋದು ಫೀಲಿಂಗ್ಸ್, ಎಮೋಷನ್ಸ್. ನಿಮ್ಮ ಒಂದು ಗೋಲ್ನ ಎಮೋಷನ್ಸ್, ಫೀಲಿಂಗ್ಸ್. ನೀವು ಅಂದ್ಕೊಳ್ಳಿ, ನಾನು ಸಾಧನೆ ಮಾಡಿಬಿಟ್ಟಿದ್ದೀನಿ, ನನ್ನ ಎಲ್ಲ ಈ ಥರ ನನ್ನೆಲ್ಲ ಸಮಾಜದಲ್ಲಿ ನನಗೆ ಎಲ್ಲರೂ ಗೌರವಿಸ್ತಿದ್ದಾರೆ, ಅದನ್ನು ಫೀಲ್ ಮಾಡ್ಕೊಳ್ಳಿ, ಕನಸು ಕಾಣಿ. ಸೊ ಯಾವಾಗ ನೀವು ಇದನ್ನು ಕನಸಿನ ಜೊತೆ ನಿಮ್ಮ ಕೆಲಸಗಳನ್ನ ಕಾರ್ಯರೂಪಕ್ಕೆ ತರ್ತಾ ಮಾಡ್ತಾ ಹೋಗ್ತಿರೋ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನಿಮಗೆ ಗೊತ್ತಿಲ್ಲದಲ್ಲೇ ಇದು ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಆಗ ನೀವು ಅಂದ್ಕೊಂಡಿದ್ದನ್ನು ಸಾಧಿಸಿರ್ತೀರ. ಸೊ ಈ ಥರ ಒಂದು ಮನೋಬಲವನ್ನು ನಾವು ಮೈಗೂಡಿಸ್ಕೊಂಡು ಕೆಲಸ ಮಾಡೋದ್ರಿಂದ ನಮ್ಮ ಒಂದು ವಿಲ್ ಪವರ್ ಏನಿದೆ ಇದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಸ್ನೇಹಿತರು. ಎಸ್, ಸೊ ಈ ಒಂದು ವಿಲ್ ಪವರನ್ನು ನಾವು ಮಾಡಲಿಕ್ಕೆ ಸೆಲ್ಫ್ ಡಿಸಿಪ್ಲಿನನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಈ ಸೆಲ್ಫ್ ಡಿಸಿಪ್ಲಿನ್ ಬಗ್ಗೆ ನಾನು ನೆಕ್ಸ್ಟ್ ಟಾಪಿಕಲ್ಲಿ ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರ್ತಾಯಿದ್ದೀನಿ ಸ್ನೇಹಿತರು. ಸ್ನೇಹಿತರೆ, ಕಾನ್ಷಿಯಸ್ ಮೈಂಡ್, ನಾವು ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದ್ರ ಬಗ್ಗೆ ನಾವು ಫುಲ್ ಡೀಟೇಲಾಗಿ ವಿವರವಾಗಿ ನಿಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಕೆಲವು ಬುಕ್ಸ್ಗಳು ಸಿಗುತ್ತೆ. ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಏನು, ಮನೋಬಲ, ವಿಲ್ ಪವರ್ ಬಗ್ಗೆ ಕೆಲವು ಬುಕ್ಸ್ಗಳು, ಇದನ್ನು ಮತ್ತೊಮ್ಮೆ ಓದ್ತಾ ಇರಿ. ಹಾಗೆ ಇಷ್ಟು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಅಂದ್ಕೊಂಡಿದ್ದನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ನಾವು ಹೇಳಿರೋ ಪಾಯಿಂಟ್ಗಳನ್ನು ನೀವು ಕೆಲವು ನೋಟ್ಗಳು ಮಾಡಿಕೊಂಡು ಈ ಅಭ್ಯಾಸ ಮಾಡ್ತಾ ಬಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಏನು ಅಂತ ಹೇಳಿದರೆ, ನಾವು ದೇವರಿಗೆ ಕೈ ಮುಗಿತೀವಿ. ಸರ್ ನಾವು ಕಷ್ಟ ಬಂದಾಗ, ಸುಖದಲ್ಲಿದ್ದಾಗ ಡೈಲಿ ನಾವು ಕೈ ಮುಗಿತಾ ಇರ್ತೀವಿ. ನಾವು ದೇವ್ರ ಹತ್ರ ಬೇಡ್ಕೋತೀವಿ, ದೇವರೇ ನಮ್ಮನ್ನು ಕಾಪಾಡು. ನಿಮ್ಮ ಕಷ್ಟಗಳನ್ನೆಲ್ಲ ಕೇಳ್ಕೊತಾ ಹೋಗ್ತಿರ್ತೀವಿ. ಸರ್ ನಾವು ಸೊ ನೀವು ಯೋಚನೆ ಮಾಡ್ಬೋದು, ನಾನು ಕರ್ನಾಟಕದಲ್ಲಿದ್ದು ದೇವ್ರ ಹತ್ರ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ. ಈಗ ಬೇರೆ ಸ್ಟೇಟಲ್ಲಿರೋ ಪರ್ಸನ್ಸ್ ಅವನದೇ ಆದ ಒಂದು ಲ್ಯಾಂಗ್ವೇಜಲ್ಲಿ ದೇವ್ರ ಹತ್ರ ಬೇಡ್ಕೋತಿದ್ದಾನೆ. ಸೊ ದೇವರಿಗೆ ಯಾವ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ಸ್ನೇಹಿತರೆ? ಇದು ನಿಮಗೊಂದು ಕ್ವಿಜ್. ನಾನು ಕೇಳೋದು ಏನಂತ ಹೇಳಿದ್ರೆ, ನೀವು ದೇವ್ರ ಹತ್ರ ಕೈ ಮುಗಿತೀರ, ಭಗವಾನ್ ಗಾಡ್ ಯಾವ ಲ್ಯಾಂಗ್ವೇಜಲ್ಲಿ ಹೇಳಿದರೆ ಅರ್ಥ ಆಗುತ್ತೆ ಅದನ್ನು ನೀವು ಈ ಕಾಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಟಾಪಿಕಲ್ಲಿ ನನಗೆ ಉತ್ತರ ಕೊಡ್ತೇನೆ. ಓಕೆ, ಥ್ಯಾಂಕ್ ಯು. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.